ರಷ್ಯಾ ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧದ ಬಗ್ಗೆ ಭಾರತವು ಎಂದಿಗೂ ತಟಸ್ಥವಾಗಿಲ್ಲ. ಸಂಘರ್ಷದ ಪ್ರಾರಂಭದಿಂದಲೂ ಶಾಂತಿಯ ಪಕ್ಷವನ್ನು ಆರಿಸಿಕೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಹೇಳಿದ್ದಾರೆ. ಹೌದು, ಭಾರತ ಎಂದಿಗೂ ತಟಸ್ಥವಾಗಿರಲಿಲ್ಲ. ನಾವು ಯಾವಾಗಲೂ ಶಾಂತಿಯ ಕಡೆ ಇದ್ದೇವೆ ಎಂದು ಜೆಲೆನ್ಸ್ಕಿಯೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಉಕ್ರೇನಿಯನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರೊಂದಿಗೆ ನಡೆದ 3 ಗಂಟೆಗಳ ಸಭೆಯಲ್ಲಿ ಬೇಗನೆ ಶಾಂತಿಗೆ ಮರಳಲು ಅನುಕೂಲವಾಗುವ ಭಾರತದ ಇಚ್ಛೆಯನ್ನು ಅವರು ಪುನರುಚ್ಚರಿಸಿದರು. ಸಂಘರ್ಷವನ್ನ ಪರಿಹರಿಸುವ ಸಾಧನಗಳಾಗಿ ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಸ್ಪರ ತೊಡಗಿಸಿಕೊಳ್ಳುವಂತೆ ಒತ್ತಾಯಿಸಿದರು. ಮಾನವೀಯ ದೃಷ್ಟಿಕೋನದಿಂದ ಯಾವುದೇ ಅಗತ್ಯವಿದ್ರೂ ಭಾರತ ಯಾವಾಗಲೂ ನಿಮ್ಮೊಂದಿಗೆ ನಿಲ್ಲುವುದು ಮಾತ್ರವಲ್ಲ, 2 ಹೆಜ್ಜೆ ಮುಂದೆ ಇರ್ತದೆ ಎಂದು ನಾನು ನಿಮಗೆ ಭರವಸೆ ನೀಡ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಉಕ್ರೇನಿಯನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಉಕ್ರೇನ್ ಶಾಂತಿ ಶೃಂಗಸಭೆಯ ಮೂಲಕ ಈ ಪ್ರದೇಶದಲ್ಲಿ ಶಾಂತಿಯನ್ನ ಪುನಃಸ್ಥಾಪಿಸುವ ಪ್ರಕ್ರಿಯೆಯಲ್ಲಿ ಭಾರತದ ನಿರಂತರ ಸಹಕಾರವನ್ನ ಉಕ್ರೇನ್ ಬಯಸುತ್ತದೆ ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಒಪ್ಪಂದವನ್ನ ರಾಷ್ಟ್ರಗಳು ಗೌರವಿಸುವುದು ಮುಖ್ಯ ಅಂತ ಹೇಳಿದ್ದಾರೆ. ಭಾರತವು ಉಕ್ರೇನ್ನ ರಾಷ್ಟ್ರೀಯ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನ ಬೆಂಬಲಿಸುತ್ತಿದೆ ಹಾಗೂ ಇದು ನಿರ್ಣಾಯಕವಾಗಿದೆ. ಯಾಕೆಂದ್ರೆ ವಿಶ್ವದ ಪ್ರತಿಯೊಬ್ಬರು UN ಒಡಂಬಡಿಕೆಯನ್ನ ಸಮಾನವಾಗಿ ಗೌರವಿಸಬೇಕೆಂದು ಜೆಲೆನ್ಸ್ಕಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಯಕನೊಂದಿಗಿನ ಸಭೆಯ ಕೊನೆಯಲ್ಲಿ ಹೇಳಿದ್ದಾರೆ. ಎನಾಕೈಮ್ನಲ್ಲಿ PM ಮೋದಿ ಮತ್ತು ವೊಲೋಡಿಮಿರ್ ಜೆಲೆನ್ಸ್ಕಿ ನಡುವಿನ ಸಭೆ ಉಕ್ರೇನ್ ದೇಶ ಉದಯಿಸಿದ ನಂತರ ಆ ದೇಶಕ್ಕೆ ಭಾರತೀಯ ನಾಯಕರ ಮೊದಲ ಭೇಟಿಯಾಗಿದೆ. ಕೈವ್ ರಷ್ಯಾದ ಕುರ್ಸ್ಕ್ ಪ್ರದೇಶದಲ್ಲಿ ಆಕ್ರಮಣವನ್ನ ಪ್ರಾರಂಭಿಸಿದ್ರೆ ಮಾಸ್ಕೋದ ಸೈನ್ಯವು ಪೂರ್ವ ಉಕ್ರೇನ್ನಲ್ಲಿ ಮುನ್ನುಗ್ಗುತ್ತಿರುವ ಸಮಯದಲ್ಲಿ ಈ ಸಭೆ ಜರುಗ್ತಾ ಇದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸಂಘರ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಉಕ್ರೇನ್ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರಿಗೆ ತಿಳಿಸಿದ್ದಾರೆ. ಅಲ್ಲದೆ ಮಕ್ಕಳು ಮತ್ತು ನಾಗರಿಕರ ಸಾವಿನ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಅಂತ ತಿಳಿಸಿದ್ದಾರೆ. ಶಾಂತಿ ಸ್ಥಾಪನೆಗೆ ಭಾರತ ಸಹಕಾರ ಎಂದು ಮೋದಿ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಸಂಘರ್ಷದಲ್ಲಿ ಮಕ್ಕಳ ಸಾವುಗಳ ಜೊತೆಗೆ ಆಕ್ರಮಣದ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದು ಜಯಶಂಕರ್ ತಿಳಿಸಿದ್ದಾರೆ. ಭಾರತ ಉಕ್ರೇನ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಎಂದು ಜೆಲೆನ್ಸ್ಕಿ ಅವರಿಗೆ ಗೊತ್ತಿದೆ. ಸಂಘರ್ಷ ಕೊನೆಗೊಳ್ಳಲು ನಾವು ತುಂಬಾ ಉತ್ಸುಕರಾಗಿದ್ದೇವೆ. ಭಾರತವು ಏನಾದರೂ ಮಾಡಬಹುದಾದರೆ ಯಾವುದೇ ರೀತಿಯಲ್ಲಿ ಇದು ಪ್ರಕ್ರಿಯೆಗಿಂತ ಹೆಚ್ಚಾಗಿ ನಾವು ಆಸಕ್ತಿ ಹೊಂದಿರುವ ಉದ್ದೇಶವಾಗಿದೆ. ನಮ್ಮ ಕೈಲಾದದ್ದನ್ನ ಮಾಡಲು ನಾವು ಸಿದ್ಧರಿದ್ದೇವೆ. ಈ ಸಂಘರ್ಷದ ಮುಂದುವರಿಕೆ ಉಕ್ರೇನ್ ಮತ್ತು ಜಗತ್ತಿಗೆ ಭಯಾನಕವಾಗಿದೆ ಎಂದು ಜಯಶಂಕರ್ ಸುದ್ದಿಗಾರರನ್ನ ಉದ್ದೇಶಿಸಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ಜುಲೈನಲ್ಲಿ ರಷ್ಯಾಗೆ ಭೇಟಿ ನೀಡಿದಾಗ ಅಲ್ಲಿನ ನಾಯಕರಿಗೆ ಇದು ಯುದ್ಧದ ಯುಗ ಅಲ್ಲ ಎಂದು ಪ್ರಧಾನಿ ಮೋದಿ ತಿಳಿಸಿರುವುದಾಗಿ ಜೆಲೆನ್ಸ್ಕಿ ಅವರಿಗೆ ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ದ್ವಿಪಕ್ಷೀಯ ಶೃಂಗಸಭೆ ನಡೆಸಲು ಪ್ರಧಾನಿ ಮಾಸ್ಕೋಗೆ ಭೇಟಿಯನ್ನ ನೀಡಿದ್ರು. ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಳಲು ಪರಸ್ಪರ ತೊಡಗಿಸಿಕೊಳ್ಳುವ ಅಗತ್ಯ ಇದೆ ಎಂದು ಪ್ರಧಾನಿ ಮೋದಿ ಜೆಲೆನ್ಸ್ಕಿ ಅವರಿಗೆ ಹೇಳಿದ್ದಾರೆ ಎಂದು ಜಯಶಂಕರ್ ತಿಳಿಸಿದ್ದಾರೆ. ಉಕ್ರೇನ್ ಉದಯ ಆದಾಗಿನಿಂದ ಮೊದಲ ಬಾರಿ ಭಾರತದಿಂದ ನಾಯಕನೊಬ್ಬನ ಭೇಟಿಯಾಗಿದ್ದು ಹಾಗೂ ಶಾಂತಿ ಸ್ಥಾಪನೆಯ ಮಾತನ್ನ ನೀಡಿರುವಂತಹ ಏಕೈಕ ಪ್ರಧಾನಿ ಮೋದಿಯಾಗಿದ್ದಾರೆ. मैं आपको विश्वास दिलाना चाहता हूं कि शांति के हर प्रयास में भारत अपनी सक्रिय भूमिका निभाने के लिए तैयार है. व्यक्तिगत रूप से मैं भी अगर इसमें कोई योगदान कर सकता हूं तो मैं जरूर करना चाहूंगा. एक मित्र के रूप में मैं आपको विश्वास दिलाता हूं.